ಮತ್ತೆ ನೀವು ಪಕ್ಷದ ವಿಚಾರವೇ ಇಲ್ಲ. ಯಾವತ್ತು ಇಂಥ ಸಾಧನೆ ಸಮಾವೇಶಗಳನ್ನ ಒಂದು ಪಕ್ಷದ ಬ್ಯಾನರ್ಲಿ ಮಾಡ್ತಾ ಇದ್ರು ಮೊದಲು. ಹೌದು, ನಮ್ಮ ಪಕ್ಷಕ್ಕೆ ರಾಜ್ಯದ ಜನ ಅಧಿಕಾರ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನೀವು ಇದು ಮಾಡೋಕೆ ಮುಂಚೆ ಎಲ್ಲ ಪಕ್ಷಗಳ ಮುಖಂಡರುಗಳನ್ನು ಕರೆದು ಒಂದು ಸಭೆ ಮಾಡಿ ಅವರನ್ನು ವಿಶ್ವಾಸಕ್ಕೆ ತಗೊಂಡು ಇದನ್ನು ಮಾಡಬೇಕಾಗಿತ್ತು ಹೊರತು ಸುಮ್ಮನೆ ಜನಕ್ಕೆ ಹೇಳ್ಕೊಳ್ಳೋ ಅಂಥದ್ದು. ಯಾಕಂದ್ರೆ ನಿಮಗೂ ಬಿ ಜೆ ಪಿಯವ್ರಿಗೂ ವ್ಯತ್ಯಾಸವೂ ಇಲ್ಲ ಬಿಡಿ. ಬಿ ಜೆ ಪಿಯವ್ರಿಗೂ ನಿಮಗೂ ವ್ಯತ್ಯಾಸವೂ ಇಲ್ಲ. ಅವ್ರೇನೇನೋ ಹೇಳ್ತಾವ್ರು ಇವತ್ತು ಅದೆಲ್ಲ ಯಾರು ಒಪ್ಪಲ್ಲ. ಅದನ್ನ ಒಂದು ವಿಚಾರ ಹೇಳ್ತೀನಿ, ನಿಮಗೂ ಬಿ ಜೆ ಪಿಯವ್ರಿಗೂ ತಮಗೂ ಎಲ್ಲ ಗೊತ್ತಿದೆ. ನಾನು ಕೂಡ ಬಿ ಜೆ ಪಿಲೇ ಇದ್ದವನು, ಸರ್ಕಾರ ತರ ಕ್ಷಮಾ ಮಾಡಿದವನು ನಾನು, ಯಡಿಯೂರಪ್ಪನವ್ರ ಸರ್ಕಾರನ. ಯಡಿಯೂರಪ್ಪನವರು ಗಣಿ ಯಾವುದು ಜಿಂದಾಲ್ದು 3667 ಎಕರೆ ಔಟ್ರೇಟ್ ಸೇಲ್ಗೆ ರೆಸೊಲ್ಯೂಷನ್ ಮಾಡಿಬಿಟ್ರು ಕ್ಯಾಬಿನೆಟಲ್ಲಿ. ಇದನ್ನು ನಾನು ಇಲ್ಲೇ ಮೈಸೂರು ಪ್ರೆಸ್ನವ್ರ ಹತ್ರನೇ ಫಸ್ಟ್ ಮಾತಾಡಿ ಅದನ್ನು ಪ್ರೊಟೆಸ್ಟ್ ಮಾಡ್ತೀನಿ ಅಂತ ಹೇಳಿ ಬೆಂಗಳೂರಲ್ಲಿ ನಾನು ಪ್ರೆಸ್ ಮೀಟಿಂಗ್ ಮಾಡಿ ಡೆಲ್ಲಿಗೆ ಹೋದೆ. ನಾನು ಡೆಲ್ಲಿಲಿ ಎಲ್ಲ ಲೀಡರ್ಸ್ಗಳು ವಿಸ್ತಾರ ಮಾಡಿದ್ಮೇಲೆ ಶಾ ಅವರು ಇಲ್ಲಿ ಡೈರೆಕ್ಷನ್ಸ್ ಕೊಟ್ಟರು, ಕನ್ಫರ್ಮೇಷನ್ ಮೀಟಿಂಗ್, ಕ್ಯಾಬಿನೆಟ್ ಮೀಟಿಂಗ್ ಇದನ್ನು ಕನ್ಫರ್ಮ್ ಮಾಡಬೇಡಿ ಅಂತೇಳಿ. ಅಲ್ಲಿ ತನಕ ಹೋಗಿ ಅದನ್ನು ನಿಲ್ಲಿಸಿದ್ದು ನಾವು. ನೀವೇನು ಮಾಡಿದ್ರಿ ಸಿದ್ದರಾಮಯ್ಯ? ಈ 3 ತಿಂಗಳಲ್ಲಿ ಏನು ಮಾಡಿದ್ರಿ? ನೀವು ಮಾಡಿದ್ರಿ 3667 ಎಕರೆ 25 lakhs ಈಚ್ ಏಕರ್ ಕಿಕ್ ಬ್ಯಾಕ್ ತಗೊಂಡು ನಿಮ್ಮ ಸರ್ಕಾರ ಮಾಡಿತು. ಎಷ್ಟು ನೀತಿವಂತರಪ್ಪ ನೀವು, ಎಷ್ಟು ನೀತಿವಂತರು ನೀವು. ರೆಡ್ಡಿಗೂ ನಿಮಗೂ ಏನು? ರೆಡ್ಡಿನೂ ಜೈಲಲ್ಲವನೇ. ಈಗ ರೆಡ್ಡಿ ಜೈಲಲ್ಲಿದ್ದಾನೆ, ಜನಾರ್ದನ್ ರೆಡ್ಡಿ. ನಿಮಗೂ ರೆಡ್ಡಿಗೂ ಏನು ವ್ಯತ್ಯಾಸ ಇದೆ? 3660 ನಮ್ದೇನಿಲ್ಲ ರೀ ಇದರಲ್ಲಿ. ಯಡಿಯೂರಪ್ಪ ಆಗಲೇ ರೆಸೊಲ್ಯೂಷನ್ ಮಾಡಿಬಿಟ್ಟಿದ್ರು ಅವ್ರ ಸರ್ಕಾರ, ನಾವು ಅದನ್ನು ಜಾರಿ ಮಾಡಿದ್ವು ಅಂತ ಹೇಳಿದ್ರಿ. ಇದೇನ್ರಿ? ಯಾಕೆ ಇದನ್ನು ಬಿ ಜೆ ಪಿ ಕೇಳ್ತಾ ಇಲ್ಲ? ಯಾಕೆ ನೀವು ರೆಡಿ ಮಾಡಿದ್ರಿ ಇದು ಮಾರಕ್ಕೆ, ಅಡ್ವಾನ್ಸ್ ತಗೊಂಬಿಟ್ಟಿದ್ರಿ. ಬಟ್ ನಮ್ಮಂಥವ್ರು ಯಾರೋ ಮಧ್ಯೆ ಬಂದು ಅದು ಸ್ಟಾಪ್ ಮಾಡಿದ್ರು. ಈಗ ನಿಮ್ಮ ಸಾಕ್ಷಿ ಇಟ್ಕೊಂಡು ಅವ್ರು ಮಾರ್ತಾವ್ರೆ. ಮಾರಿದ್ರು. ಎಲ್ರಿ ಇದು? ಎಲ್ಲಾ ಪಾರ್ಟಿಯವರು ಸೇರಿ ಈ ಧೂಳಿಪಟ ಮಾಡ್ತಾ ಇದ್ರಲ್ಲ ಕರ್ನಾಟಕ ರಾಜ್ಯ ಸರ್ಕಾರನ. ಎಂತೆಂಥ ಪುಣ್ಯಾತ್ಮರಲ್ಲಿ ಬಂದು ಹೋದ್ರು. ನೀವು ಯಾರು ಹಳ್ಳಿಗಳಿಗೂ ಹೋಗಲ್ಲ, ಜನಗಳ ಹತ್ರನೂ ಮಾತಾಡಲ್ಲ. ಮುಖ್ಯಮಂತ್ರಿ ಬಿಡಿ, ಹೆಲಿಕಾಪ್ಟರ್ ಬರ್ತಾರೆ ಹೋಗ್ತಾರೆ, ಮನೆ ತಾವು ಜನ ನೋಡೋಕ್ಕಾಗಲ್ಲ ನಿಮ್ಮನ್ನ. ಮೈಸೂರಿಗೆ ಬಂದ್ರು ನಿಮ್ಮನ್ನ ನೋಡೋಕ್ಕಾಗಲ್ಲ. ಬರ್ತೀರಾ, ಹಿಂಗೆ ಹಾರ್ತೀರಾ ನೀವು. ಮತ್ಯಾವ ಸೀಮೆ ಸಮಾವೇಶ ಮಾಡ್ತಾ ಇದ್ರಿ ನೀವು? ಜನರ ವಿಶ್ವಾಸನೆ ಕಳ್ಕೊಂಡಿರೋರು ನೀವು ಇವತ್ತು. ಜನರ ವಿಶ್ವಾಸನೆ ಕಳ್ಕೊಂಡಿರುವಂಥ ಸರ್ಕಾರ ಜನಾದೇಶ ಜನಸಮಾವೇಶ ಏನು ಮಾಡ್ತೀರಾ? ಹಾಗಾಗಿ ದಯಮಾಡಿ ಹೇಳಬೇಕು ಇದೆಲ್ಲ ಏನೇನು ಮಾಡಿದ್ದೀವಿ ಅಂತಕ್ಕಂಥ. ಅದರ್ವೈಸ್ ಇವೆಲ್ಲ ಬೂಟಾಟಿಕೆ, ಸುಳ್ಳು, ಬರೇ ಸುಳ್ಳು ಹೇಳ್ತಾನೆ ಹೋಗ್ತಾ ಇದ್ದಾರೆ. ಬಿ ಜೆ ಪಿಯವರು ಸುಳ್ಳು ಹೇಳೇ ಮನೆಗೆ ಹೊಟ್ಟೋದ್ರು. ನೀವು ಅದೇ ಸುಳ್ಳು ಹೇಳಿ ಮನೆಗೆ ಹೋಗ್ತೀರಿ.